ಸಿದ್ದರಾಮಯ್ಯ ಈ ಮೂಡ ಮಹಾಕಂಟಕದಲ್ಲಿ ಸಿಲುಕೊಂಡಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಈಗ ಮೂಡ ಮಹಾಕಂಟಕದಿಂದ ಪಾರಾಗಿದ್ದಾರೆ. ಮೂಡ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್. 40 ವರ್ಷದ ರಾಜಕೀಯ ಜೀವನದ ದೊಡ್ಡ ಅಗ್ನಿ ಪರೀಕ್ಷೆಯನ್ನ ಈ ಮೂಲಕ ಸಿಎಂ ಗೆದ್ದಿದ್ದಾರೆ. ಮೈಸೂರು ಮೂಡ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸುದೀರ್ಘ ತನಿಖೆಯನ್ನ ನಡೆಸಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಈಗ ಬಿ ರಿಪೋರ್ಟ್ ಅನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೂ ಕೂಡ ಬಿಗ್ ರಿಲೀಫ್. ಇಡೀ ಪ್ರಕರಣದಲ್ಲಿ ಜಮೀನು ಮಾಲೀಕರಾದಂತಹ ದೇವರಾಜು ಅವರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಈ ಮೂಲಕ ನಿರಾಳರಾಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ವರದಿಯನ್ನ ಕೊಟ್ಟಿದ್ದಾರೆ ಈಗ ಲೋಕಾಯುಕ್ತ ಅಧಿಕಾರಿಗಳು. ನಾಳೆ ಈ ವರದಿಯನ್ನ ಸಿಸಿಎಚ್ ಕೋರ್ಟ್ಗೆ ಲೋಕಾಯುಕ್ತ ಸಲ್ಲಿಕೆ ಮಾಡುತ್ತೆ. ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡುತ್ತೆ. 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ನಿವೇಶನ ಹಂಚಿಕೆಯಲ್ಲಿ ಹಗರಣ ನಡೆದಿದೆ ಅಂತ ದೂರು ದಾಖಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳು ಸಜ್ಜಾಗಿದೆ. ಈಗ ಲೋಕಾಯುಕ್ತ ಕ್ಲೀನ್ ಚಿಟ್ ಸಿಕ್ಕಿದೆ ಸಿದ್ದರಾಮಯ್ಯಗೆ. ಸಿಎಂ ಜೊತೆಗೆ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ ಸಾಕ್ಷ್ಯಾಧಾರದ ಕೊರತೆ ಇದೆ ಅನ್ನುವಂಥ ವಿಚಾರವನ್ನ ಲೋಕಾಯುಕ್ತ ಅಲ್ಲಿ ಮೆನ್ಷನ್ ಮಾಡಿರೋದು ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ವರದಿ ಸಲ್ಲಿಕೆ ಮಾಡಲಿಕ್ಕಿರುವಂತಹ ವರದಿಯನ್ನ ಗಮನಿಸ್ತಾ ಇದ್ದೀವಿ. ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ಪ್ರಕರಣದ ಆರೋಪಿ 1ರಿಂದ ಆರೋಪಿ 4ರವರೆಗಿನ ಅವರ ಮೇಲೆ ಇದ್ದಂತಹ ಎಲ್ಲ ಆರೋಪಗಳಿಗೂ ಕೂಡ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂಥದ್ದನ್ನು ಅದರಲ್ಲಿ ಮೆನ್ಷನ್ ಮಾಡಿರೋದು. ಅದರ ಜೊತೆಯಲ್ಲಿ ಕ್ಲೀನ್ ಚಿಟ್ ಅನ್ನ ಈಗ ನೀಡೋದಕ್ಕೆ ಈಗ ಲೋಕಾಯುಕ್ತ ವರದಿಯನ್ನ ಸಲ್ಲಿಸೋದಕ್ಕೂ ಕೂಡ ಮುಂದಾಗಿರೋದು. ಪ್ರಕರಣದ ಆರೋಪಿ 1ರಿಂದ ಆರೋಪಿ 4ರವರೆಗೂ ಕೂಡ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ. ಮೈಸೂರು ಮೂಡ 50-50 ಅನುಪಾತದ ಅಡಿ ಸೈಟ್ ಹಂಚಿಕೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜೀವನದ ಅತಿ ದೊಡ್ಡ ಅಗ್ನಿ ಪರೀಕ್ಷೆಯನ್ನ ಈಗ ಸಿದ್ದರಾಮಯ್ಯ ಗೆದ್ದಿದ್ದಾರೆ. ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡಿದೆ. ಟಗರುಗೆ ಈಗ ಮತ್ತಷ್ಟು ಕದರ್ ಬಂದಿದೆ. ರಾಜಕೀಯದಲ್ಲಿ ಮತ್ತಷ್ಟು ಪವರ್ಫುಲ್ ಆಗ್ತಾರ ಹಾಗಾದ್ರೆ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಈ ಕ್ಲೀನ್ ಚಿಟ್ ಸಿಗ್ತಾ ಇರೋದ್ರಿಂದ ಮತ್ತಷ್ಟು ಪವರ್ಫುಲ್ ಆಗೋದಂತೂ ಗ್ಯಾರಂಟಿ. ಮೂಡಾ ಕೇಸ್ ವಿರುದ್ಧ ಸಾಕಷ್ಟು ಹೋರಾಟವನ್ನ ಬಿಜೆಪಿ ಮಾಡಿದ್ರು, ಬಿಜೆಪಿ ನಾಯಕರು ಮಾಡಿದ್ರು. ಅವರಿಗೆ ಈ ಕ್ಲೀನ್ ಚಿಟ್ ಸಿಗ್ತಾ ಇರೋದು, ಬಿ ರಿಪೋರ್ಟ್ ಸಲ್ಲಿಕೆ ಆಗ್ತಾ ಇರೋದು ಬಹಳ ದೊಡ್ಡ ಶಾಕ್. ಸಿಎಂ ರಾಜೀನಾಮೆಗೂ ಕೂಡ ಆಗ್ರಹಿಸಿ ಪಾದಯಾತ್ರೆಯನ್ನ ಮಾಡಿದ್ರು ದೋಸ್ತಿ ನಾಯಕರು. ಆದರೆ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಸಿಎಂ ಪಾತ್ರನೇ ಇಲ್ಲ ಅನ್ನುವಂಥದ್ದನ್ನು ಈಗ ಲೋಕಾಯುಕ್ತ ಅಧಿಕಾರಿಗಳು ಈಗ ಹೇಳಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ದೀವಿ ಸಿಎಂಗೆ ಈಗ ಕ್ಲೀನ್ ಚಿಟ್ ಸಿಗ್ತಾ ಇದೆ. ರಾಜಕೀಯವಾಗಿಯೂ ಕೂಡ ಬಹಳ ದೊಡ್ಡ ಬೂಸ್ಟ್ ಅನ್ನ ಕೊಡ್ತಾ ಇದೆ ಈ ಕ್ಲೀನ್ ಚಿಟ್. ಅದರ ಜೊತೆಯಲ್ಲಿ ಸಾಕಷ್ಟು ತನಿಖೆಗಳಾಯಿತು, ಎಲ್ಲವೂ ಕೂಡ ಆಯಿತು. ಈಗ ಫೈನಲ್ ಒನ್ ಆಫ್ ದಿ ಫೈನಲ್ ಜಡ್ಜ್ಮೆಂಟ್ ಅಂತ ಹೇಳ್ಬೋದು. ಇಡೀ ಪ್ರಕರಣವನ್ನ ಗಮನಿಸಿಕೊಂಡು ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ರೂಪೇಶ್. ಅಶ್ವಿನಿ, ಸಿದ್ದರಾಮಯ್ಯ ಮೇಲಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತ ಮಾಹಿತಿ, ಯಾಕಂತ ಹೇಳಿದ್ರೆ ಇಲ್ಲಿ ಲೋಕಾಯುಕ್ತ ಅವರೇ ಒಂದು ಕೊಟ್ಟಂತ ನೋಟಿಸ್ ಈಗ ಬಹಿರಂಗ ಆಗ್ತಾ ಇದೆ. ಪವರ್ ಟಿವಿಯಲ್ಲಿ ನೋಟಿಸ್ ಕೂಡ ಬಿತ್ತರ ಆಗ್ತಾ ಇದೆ. ಈ ನೋಟಿಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸ್ನೇಹಮಯಿ ಕೃಷ್ಣ ಅವರು ಒಂದು ಆರೋಪವನ್ನು ಮಾಡಿದ್ರು. ಮೊದಲು ರಾಜ್ಯಪಾಲರಿಗೆ ದೂರನ್ನು ಕೊಡ್ತಾರೆ. ಸಿಎಂ ವಿರುದ್ಧ ಸಿಎಂ 50-50 ಅಡಿಯಲ್ಲಿ ಸಿಎಂ ಪತ್ನಿ ಅವರು ಸೈಟ್ ಅನ್ನು ಪಡ್ಕೊಂಡಿದ್ದಾರೆ. ಇದಕ್ಕೆ ಸಿಎಂ ಪ್ರಭಾವವನ್ನು ಕೂಡ ಬಳಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿ ನೀವು ಆಗ್ರಹಿಸಬೇಕು ಅಂತ ಹೇಳಿ ಅದಾದ ಬಳಿಕ ರಾಜ್ಯಪಾಲರು ಹೈಕೋರ್ಟ್ಗೆ ರವಾನಿಸ್ತಾರೆ. ಹೈಕೋರ್ಟ್ ಆದಾದ ತೀರ್ಪು ಕೊಡುತ್ತೆ. ತೀರ್ಪು ಕೊಟ್ಟು ಲೋಕಾಯುಕ್ತ ತನಿಖೆ ಮಾಡಿ ಅಂತ ಸೂಚನೆ ಕೊಡುತ್ತೆ. ಲೋಕಾಯುಕ್ತ ಈ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಮಾಡಿ ಸಾಕಷ್ಟು ದಿನಗಳ ತನಿಖೆ ಮಾಡಿದ್ದಾರೆ. ಲೋಕಾಯುಕ್ತ ಕೋರ್ಟ್ ಹೇಳಿತ್ತು, ಲೋಕಾಯುಕ್ತ ಕೋರ್ಟ್ಗೆ ಹೈಕೋರ್ಟ್ ಹೇಳಿತ್ತು, ಒಂದು ಟೈಮ್ ಲೈನ್ ಒಳಗಡೆ ನೀವು ಕೋರ್ಟ್ಗೆ ವರದಿ ಸಲ್ಲಿಸಬೇಕು ಅಂತ ಹೇಳಿ. ಇದಕ್ಕೆ ಫೈನಲ್ ಆಗಿರತಕ್ಕಂಥ ಲೋಕಾಯುಕ್ತ ವರದಿಯನ್ನು ಸಲ್ಲಿಸಿದೆ. ಈ ವರದಿ ಏನಂತ ಸಲ್ಲಿಕೆ ಮಾಡಿದೆ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಸ್ನೇಹಮಯಿ ಕೃಷ್ಣ ಅವರಿಗೆ ಸಂಬಂಧಪಟ್ಟ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ಈ ನೋಟಿಸ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನೀವು ಮಾಡಿದ ಆರೋಪವನ್ನು ಮಾಡಿದ್ರಿ. ಏನಂತ ಮಾಡಿದ್ರಿ ಅಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ಪತ್ನಿ 50-50 ರೇಷಿಯೋ ಅಡಿಯಾಗಿ 2016ರಲ್ಲಿ ಸೈಟ್ ಅನ್ನು
ಪಡ್ಕೊಂಡಿದ್ದಾರೆ, ಇದು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ. ಯಾಕಂದ್ರೆ 50-50 ಕೊಡ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ನೀವು ಒಂದಿಷ್ಟು ಜಾಗಗಳು ಹೋಗುತ್ತೆ, ಅದಕ್ಕೆ ಅರ್ಧದಷ್ಟು ಸೈಟ್ ಮೂಲಕ ಪಡ್ಕೊಂಡ್ರೆ ಅದು ಡೆವಲಪ್ಡ್ ಸೈಟ್ ಆಗಿರುತ್ತೆ. ಹೀಗಾಗಿ ಕಾನೂನಲ್ಲಿ ಕೂಡ ಅವಕಾಶ ಇರೋದಿಲ್ಲ. 60-40 ಎಲ್ಲ ಇದ್ದಿದ್ದಿ ಅಂತ ಹೇಳಿ ಆರೋಪವನ್ನು ಮಾಡ್ತಾರೆ. ಅದಾದ ಸಿದ್ದರಾಮಯ್ಯ ಪಾತ್ರ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರೇ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಗಿದ್ರು, ಅದಾದ ನಂತರ ಬೇರೆ ಬೇರೆ ಖಾತೆ ನಿರ್ವಹಿಸಿದ್ರು, ಅದಾದ ಶಾಸಕರು ಕೂಡ ಆಗಿದ್ರು. ಹೀಗಾಗಿ ಅವರ ಪ್ರಭಾವವನ್ನು ಕೂಡ ಬಳಸ್ಕೊಂಡಿದ್ರು ಅಂತ ಆರೋಪ ಮಾಡಿದ್ರು. ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ನಿಮ್ಮ ಏನೇನು ಆರೋಪವನ್ನು ಮಾಡಿದ್ರಲ್ಲ, ಇದು ಆರೋಪ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಹೀಗಾಗಿ ಒಂದು ಸಿದ್ದರಾಮಯ್ಯ ಅವರು, 2 ಪಾರ್ವತಿ ಅವರು, ಅದಾದ ನಂತರ 3ನೇ ತಾರೀಕು ಬಾಮೈದ, ಸಿದ್ದರಾಮಯ್ಯವರ ಬಾಮೈದ ಅಂದ್ರೆ ಪಾರ್ವತಿಯವರ ಸಹೋದರ, ಇಲ್ಲಿ ಮಲ್ಲಿಕಾರ್ಜುನ್, ಅದಾದ ನಂತರ ದೇವರಾಜು ಅಂತ ಹೇಳಿ ಜಾಗವನ್ನ ಕೊಟ್ಟಂತ ವ್ಯಕ್ತಿ. ಇವರ 4 ಜನ ವಿರುದ್ಧ ನೀವು ಆರೋಪ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯಾಗಿ ಸಾಕ್ಷ್ಯಗಳಿಲ್ಲ. ಹೀಗಾಗಿ ನಾವು ಲೋಕಾಯುಕ್ತ ವರದಿಯನ್ನ ಸಲ್ಲಿಸ್ತಾ ಇದ್ದೇವೆ. ಇದರಲ್ಲಿ ಸಾಕ್ಷ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಇದೇ ವರದಿಯನ್ನು ಲೋಕಾಯುಕ್ತಕ್ಕೆ ಸಲ್ಲಿಸೋರಿದ್ದೀವಿ. ನಿಮಗೆ ಆಕ್ಷೇಪಣೆಗಳಿದ್ರೆ, ಏನಾದರೂ ಅಹವಾಲುಗಳಿದ್ರೆ ನೀವು ನೇರವಾಗಿ ಮ್ಯಾಜಿಸ್ಟ್ರೇಟ್ ಅಂದ್ರೆ ಕೋರ್ಟ್ ನ ಮುಂದೆ ಬಂದು ಹೇಳಬಹುದು ಅನ್ನುವಂತ ನೋಟಿಸ್ ಅನ್ನ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿದೆ. ಈ ಮೂಲಕವಾಗಿ ಸಿದ್ದರಾಮಯ್ಯಕ್ಕೆ ಸಂಬಂಧಪಟ್ಟ ಸಾಕಷ್ಟು ಜಟಾಪಟಿಗಳಾಗಿತ್ತು. ಇದೀಗ ಮೇಜರ್ ಆಗಿರ್ತಕ್ಕಂಥ ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಪವರ್ ಟಿವಿ ಎಂಡಿ ರಾಕೇಶ್ ಶೆಟ್ಟಿ ಸರ್ ನಮ್ಮ ಜೊತೆ ಈಗ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ರಾಕೇಶ್ ಸರ್ ನಮಸ್ತೆ. ಈ ಇಡೀ ಪ್ರಕರಣ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೂ ಕೂಡ ಸಾಕಷ್ಟು ಸಂಚಲನವನ್ನ ಮೂಡಿಸಿದಂತಹ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಲೀನ್ ಚಿಟ್ ಸಿಕ್ಕಿರೋದಿದೆಯಲ್ಲ, ಇದನ್ನ ಯಾವ ರೀತಿ ವ್ಯೂ ಪಾಯಿಂಟ್ಸ್ ಅಲ್ಲಿ ನೋಡ್ತೀರಾ? ಜೊತೆಗೆ ನಿಮ್ಮ ವ್ಯೂ ಪಾಯಿಂಟ್ಸ್, ಅದರ ಜೊತೆಗೆ ಯಾವ ರೀತಿಯಾಗಿ ಇಡೀ ಪ್ರಕರಣವನ್ನ ನೀವು ನೋಡುವಂತ ಬಗೆ ಹೇಗೆ ಅಂತ? ಅಶ್ವಿನಿ, ನೀವೇ ಹೇಳಿದಾಗೆ ಈ ಪ್ರಕರಣವು ಕಳೆದ 4-5 ತಿಂಗಳಿಂದ ಕೇವಲ ಕರ್ನಾಟಕದಲ್ಲೇ ಅಲ್ಲ, ಭಾರತ ದೇಶದಲ್ಲೇ ಒಂದು ರೀತಿಯ ಸಂಚಲನವನ್ನು ಮೂಡಿಸಿತ್ತು. ಅದು ಮಾತ್ರ ಅಲ್ಲ, ಎಲ್ಲಿಯವರೆಗೆ ಇದು ಬಂದಿತ್ತಂದರೆ ಸಿದ್ದರಾಮಯ್ಯನವರು ತನ್ನ ಏನು CM ಕುರ್ಚಿಯನ್ನೇ ಕಳೆದುಕೊಳ್ಳಬಹುದು ಅನ್ನುವ ಮಟ್ಟಕ್ಕೆ ಈ ಒಂದು ನ್ಯೂಸ್ ಸಂಚಲನವನ್ನು ಮಾಡಿತ್ತು. ಆದರೆ ಆಗ ಸಿದ್ದರಾಮಯ್ಯನವರು ಸ್ನೇಹಮಯಿ ಕೃಷ್ಣ ಮತ್ತು TJ ಅಬ್ರಾಮ್ ಹಾಕಿದ 2 ಕೇಸುಗಳು ಜನಪ್ರತಿನಿಧಿಗಳ ನ್ಯಾಯಾಲಯದ ಮೇಲೆ ಬಂದಾಗ ಅದನ್ನು ಗವರ್ನರ್ ಅವರು ಅಪ್ರೂವಲ್ ಕೊಡ್ತಾರೆ. ಇವರ ಮೇಲೆ ಒಂದು ರೀತಿಯ ಇನ್ಕ್ವೈರಿಯನ್ನು ಕಂಡಕ್ಟ್ ಮಾಡಬಹುದು ಅನ್ನುವ ಅದರ ಮೇಲೆ ಸಿದ್ದರಾಮಯ್ಯ ಅವರು ಇದನ್ನು ಹೈಕೋರ್ಟಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಬೆಂಚಲ್ಲಿ ಇದನ್ನು ಕ್ವಶನ್ ಮಾಡ್ತಾರೆ. ನಿಮ್ಗೆಲ್ರಿಗೆ ಗೊತ್ತಿದೆ, ಆಗ ನಾವು ಸಿದ್ದರಾಮಯ್ಯನವರ ಎಗೇನ್ಸ್ಟ್ ಬಂದಂತಹ ಒಂದು ಜಡ್ಜ್ಮೆಂಟ್ ಏನಿದೆ, ರಾಜ್ಯಪಾಲರ ಪರಿಮಿತಿಯನ್ನು ಕ್ವಶನ್ ಮಾಡಿ ಕೇಳಿದಂತಹ ಸಿದ್ದರಾಮಯ್ಯನವರಿಗೆ ಹೈಕೋರ್ಟಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಬೆಂಚಲ್ಲಿ ಸೆಟ್ ಬ್ಯಾಕ್ ಆಗಿತ್ತು. ಅದನ್ನು ಸಿದ್ದರಾಮಯ್ಯನವರ ಏನು ಇದಿತ್ತು, ಅಪ್ಲಿಕೇಶನ್ ಇತ್ತು, ಅದನ್ನು ರಿಜೆಕ್ಟ್ ಮಾಡ್ತಾರೆ. ಅಲ್ಲಿ ಇದು ಇನ್ಕ್ವೈರಿಗೆ ಅರ್ಹವಾದಂತಹ ಕೇಸು, ಇದನ್ನು ಇನ್ಕ್ವೈರಿ ಮಾಡಲೇಬೇಕು ಅನ್ನೋದು ನಾಗಪ್ರಸನ್ನ ಅವರ ಜಡ್ಜ್ಮೆಂಟಲ್ಲಿತ್ತು. ಅದರ ನಂತರ ನಿಮ್ಗೆಲ್ಲರಿಗೆ ಗೊತ್ತಿದೆ, ಇದು ಸಿದ್ದರಾಮಯ್ಯನವರಿಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕು ಅಂತ ನಾವು ಹೇಳಿದ್ವಿ. ಅದೇ ಈ ಕೇಸನ್ನು 11/2024 ಮೈಸೂರು ಲೋಕಾಯುಕ್ತದಲ್ಲಿ ಏನು ಕೇಸ್ ದಾಖಲಾಗುತ್ತೆ, ಈ ಕೇಸಿನ ಆಧಾರದ ಮೇಲೆ ED ಅವರು ಕೂಡ ECNR ಅನ್ನು ಫೈಲ್ ಮಾಡ್ಕೋತಾರೆ. ಸಿದ್ದರಾಮಯ್ಯನವರಿಗೆ ಮತ್ತೆ ಇನ್ನುಳಿದವರಿಗೆ ನೋಟಿಸ್ಗಳು ಬರ್ತವೆ. ಅದಕ್ಕೂ ಸ್ಟೇ ಆರ್ಡರ್ ಇಷ್ಟರವರೆಗೆ ಸಿದ್ದರಾಮಯ್ಯನವರು ಹೈಕೋರ್ಟನ್ನು ತಗೊಂಡಿದ್ದಾರೆ. ಈಗ ಈ ಪ್ರಕರಣವನ್ನು ನಾವು ಆಗ ಕೂಲಂಕುಷವಾಗಿ ನಾವು ಪರಿಶೀಲಿಸಿ ವರದಿ ಮಾಡಿದ್ದೀವಿ. ಇದರಲ್ಲೂ ಎಲ್ಲೂ ಸಿದ್ದರಾಮಯ್ಯನವರ ಸಿಗ್ನೇಚರ್ಗಳು ಕಾಣ್ತಾ ಇಲ್ಲ, ಎಲ್ಲೂ ಸಿಗ್ನೇಚರ್ ಇನ್ವಾಲ್ವ್ಮೆಂಟು ಕಾಣ್ತಾ ಇಲ್ಲ. ತದನಂತರ ಈ 14 ಸೈಟ್ಗಳನ್ನು ಸಿದ್ದರಾಮಯ್ಯನವರು ವಾಪಸ್ ಮೂಡಕ್ಕೆ ಕೊಡ್ತಾರೆ. ಮೂಡ ಅದನ್ನು ವಾಪಸ್ ಸೇಲ್ ಡೀಡನ್ನು ಕ್ಯಾನ್ಸಲೇಷನ್ ಮಾಡಿಕೊಳ್ಳುತ್ತೆ. ಈ ನಮ್ಮ ವರದಿಯ ಪ್ರಕಾರ ನಾವು ಆಗಲೂ ಹೇಳಿದ್ದೀವಿ ಸಿದ್ದರಾಮಯ್ಯನವರಿಗೆ, ನೀವು ಮುಖ್ಯಮಂತ್ರಿ ಆಗಿರಬಹುದು, ಬಟ್ ನೀವು ಈ ಇನ್ಕ್ವೈರಿಯನ್ನು ಫೇಸ್ ಮಾಡಿ, ಇದರಿಂದ ಕ್ಲೀನ್ ಆಗಿ ಹೊರಗಡೆ ಬನ್ನಿ. ಇಫ್ ಯು ಆರ್ ಥಿಂಕಿಂಗ್ ದ್ಯಾಟ್ ಯು ಆರ್ ಕ್ಲೀನ್ ಅಂತ ಹೇಳಿದ್ದೀವಿ. ಇವತ್ತು ಅದರ ನಂತರ ಇದನ್ನು ಲೋಕಾಯುಕ್ತ FIR ಆದ ಮೇಲೆ ಇದು ಲೋಕಾಯುಕ್ತ ತನಿಖೆ ಆಗುತ್ತೆ. ಹಗರಣದ ತನಿಖೆ ಕಳೆದ 2-3 ತಿಂಗಳಿಂದ ಆಗ್ತಾ ಬರುತ್ತೆ. ಇವತ್ತು 82 CCH 82 ಅಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅದರ ಬಿ ರಿಪೋರ್ಟ್ ಅಂದರೆ ಒಂದು ರೀತಿಯ ದೋಷಮುಕ್ತರನ್ನಾಗಿ, ನಮಗೆ ಯಾವುದೇ ಸಾಕ್ಷ್ಯಾಧಾರಗಳು ಸಿದ್ದರಾಮಯ್ಯ ಆಗಲಿ, ಅವರ ಹೆಂಡತಿಯ ಅಣ್ಣನಾಗಲಿ, ಅಥವಾ ಪಾರ್ವತಿಯವರ ಮೇಲೆ, ಸಿದ್ದರಾಮಯ್ಯನವರ ಧರ್ಮಪತ್ನಿಯ ಮೇಲೆ ಆಗಲಿ, ಅಥವಾ ಆ ಜಮೀನನ್ನು ಯಾರು ಮಾರಿದ್ದಾನೆ, ಸೇಲ್ ಮಾಡಿದ್ದಾನೆ ಸಿದ್ದರಾಮಯ್ಯನವರ ಹೆಂಡತಿಯ ಅಣ್ಣನಿಗೆ, ಅವರೆಲ್ಲರಿಗೆ ಒಂದು ರೀತಿಯ ಕ್ಲೀನ್ ಚಿಟ್ಟನ್ನು ಇವತ್ತು ಕರ್ನಾಟಕದ ಲೋಕಾಯುಕ್ತ ಕೊಟ್ಟಿದೆ. ಹಿಯರ್ ಈಸ್ ಇಟ್ ಎಕ್ಸ್ಪೆಕ್ಟೆಡ್ ಅಂತ ಕೆಲವರು ಕೇಳ್ಬೋದು. ಇದು ಎಕ್ಸ್ಪೆಕ್ಟೆಡ್ ಇತ್ತು. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರನ್ನೇ ಗೌರ್ಮೆಂಟ್ ಇದೆ, ತನ್ನ ಆಡಳಿತದಿರುವ ಲೋಕಾಯುಕ್ತ ದಿಂದನೇ ಸಿದ್ದರಾಮಯ್ಯನವರು ಬಿ ರಿಪೋರ್ಟ್ ಹಾಕಿಸಿದ್ದಾರೆ ಅನ್ನುವ ಕೂಗು ಇವತ್ತಿಂದ ಕೇಳಲೂಬಹುದು. ಅದಕ್ಕಾಗಿಯೇ ಇದಕ್ಕಿಂತ ಮುಂಚೆ
ಸ್ನೇಹಮಯಿ ಕೃಷ್ಣ ಆ್ಯಂಡ್ ಟೀಮ್ ಹೈಕೋರ್ಟ್ಗೆ ಹೋಗ್ಬಿಟ್ಟು ನಮಗೆ ಭರವಸೆ ಇಲ್ಲ, ಲೋಕಾಯುಕ್ತದ ಮೇಲೆ ಭರವಸೆ ಇಲ್ಲ, ಅದು ಒಂದು ಇಂಡಿಪೆಂಡೆಂಟ್ ಏಜೆಂಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಕರ್ನಾಟಕ ಸರ್ಕಾರ ಒತ್ತಡದಿಂದಾಗಿ ಅವರು ಬಿ ರಿಪೋರ್ಟ್ ಹಾಕಬಹುದು ಎನ್ನುವ ಸಂಶಯವನ್ನು ಕೇಳಿ ನಾಗಪ್ರಸನ್ನ ಅವರ ಬೆಂಚಿಗೆ ಪುನೊಮ್ಮೆ ಅರ್ಜಿ ಹಾಕ್ತಾರೆ. ಆದರೆ ಸಿದ್ದರಾಮಯ್ಯನವರಿಗೆ ಫಸ್ಟ್ ವಿನ್ ಇವತ್ತಾಗಿರೋದಲ್ಲ. ಸಿದ್ದರಾಮಯ್ಯನವರಿಗೆ ಈ ಒಂದು ಎಪಿಸೋಡ್ಗಳು ಆದ ಮೇಲೆ ಅವರು ಏನು ಫಸ್ಟ್ ಅವರಿಗೆ ಮೊದಲ ಸಲ ಅವರಿಗೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಸಿದ್ದರಾಮಯ್ಯನವರು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನು ವಿಲೇವಾರಿ ಮಾಡ್ತಾ ಹೇಳ್ತಾರೆ, ಇದು CBIಗೆ ಯಾವುದೇ ರೀತಿಯಲ್ಲಿ ನಾನು ವಹಿಸಲು ನಿರಾಕರಿಸ್ತೇನೆ, ಇದನ್ನು ಕರ್ನಾಟಕ ಲೋಕಾಯುಕ್ತನೇ ಇನ್ಕ್ವೈರಿ ಮಾಡ್ಬೋದು, ಇದರ ರಿಪೋರ್ಟನ್ನು ಅವರು ಸಬ್ಮಿಟ್ ಮಾಡಬಹುದು ಅನ್ನುವ ಒಂದು ಜಜ್ಮೆಂಟನ್ನು ಕೊಡ್ತಾರೆ. ಆ ಜಜ್ಮೆಂಟ್ನ ಆಧಾರದ ಮೇಲೆ ತದನಂತರ ರೆಡಿ ಇರುವಂತಹ ರಿಪೋರ್ಟನ್ನು ಈಗ ಕರ್ನಾಟಕ ಲೋಕಾಯುಕ್ತ ಮೈಸೂರು ಇವರು CCH 82 ಅಲ್ಲಿ ಬಿ ರಿಪೋರ್ಟ್ ಫೈಲ್ ಮಾಡಿದ್ದಾರೆ. ಈ ಬಿ ರಿಪೋರ್ಟ್ ಅಂದರೆ ಏನು? ಬಿ ರಿಪೋರ್ಟ್ ಅಂದರೆ ಸಾಕ್ಷ್ಯಾಧಾರಗಳ ಆಧಾರ ಇಲ್ಲ, ಯಾವುದೇ ರೀತಿಯಲ್ಲಿ ನಮಗೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸುವಂತಹ ಚಾರ್ಜ್ ಶೀಟ್ ಮಾಡುವಂತಹ ನಮಗೆ ಯಾವುದೇ ರೀತಿಯ ದಾಖಲೆಗಳು ಸಿದ್ದರಾಮಯ್ಯನವರ ಎಗೇನ್ಸ್ಟ್ ಆಗಲಿ ಅಥವಾ ಇನ್ನುಳಿದಿದ್ದ ಆರೋಪಿಗಳಂತೆ ನಾವು ಏನು ಮಾಡ್ಕೊಂಡಿದ್ದೀವಿ, ಅಕ್ಯೂಸ್ಡ್ ಅಂತ ಮಾಡ್ಕೊಂಡು FIR ಮಾಡಿದ್ದೀವಿ, ಅದರಲ್ಲಿ ಸಾಧ್ಯ ಇಲ್ಲ. ನಾವು ಆಧಾರ ರಹಿತ ಆಗಿರೋದ್ರಿಂದ ಈ ಕೇಸನ್ನು ಇಲ್ಲಿ ಮುಚ್ಚಲಿಕ್ಕೆ ರೆಡಿ ಮಾಡಿದ್ದೀವಿ, ನಿಮಗೆ ಬಿ ರಿಪೋರ್ಟನ್ನು ಸಲ್ಲಿಸ್ತೀವಿ ಅಂತ ಕೇಳ್ತಾರೆ. ಆದರೆ ಇಲ್ಲಿ ಏನು ಪ್ರಕ್ರಿಯೆ ಮುಂದೆ ಹೋಗಬಹುದು ಅನ್ನೋದಕ್ಕೆ ನಿಮಗೆ ಇಲ್ಲೇ ಕಾಣ್ಬೋದು. ಈ ನೋಟಿಸ್ನಲ್ಲಿ ಹೇಳ್ತಾರೆ ವಿದಿನ್ 7 days ಯಾರು ಕಂಪ್ಲೇಂಟ್ ಇರ್ತಾರೆ ಅವರಿಗೆ ಬಿ ರಿಪೋರ್ಟ್ ಮಾಡುವಾಗ ತನಿಖಾ ಅಧಿಕಾರಿಯು ಒಂದು ಅಪ್ಲಿಕೇಶನ್ ಇದನ್ನು ಕಳಿಸ್ತಾನೆ, ನೋಟನ್ನು ಕಳಿಸ್ತಾನೆ. ಅದರ ಆ ಲೆಟ್ರಲ್ಲಿ ಅವರು ಬರೀತಾರೆ, ನೀವು ಇಂಥ ಮೈಸೂರು 11/24 ಕ್ರೈಮ್ ನಂಬರಲ್ಲಿ ಈ ರೀತಿಯಲ್ಲಿ ನಾವು ಸೆಕ್ಷನ್ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಂಡಿದ್ದೀವಿ, ಇದರ ಸತ್ಯಾಸತ್ಯತೆಯನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೀವಿ, ನಮಗೆ ಯಾವುದೇ ಸಾಕ್ಷಿಗಳು ಸಿದ್ದರಾಮಯ್ಯನಾಗಲಿ ಅವರ ಉಳಿದವರ ಮೇಲಂತೂ ಸಿಕ್ಕಿಲ್ಲ, ನಾವು ಬಿ ರಿಪೋರ್ಟ್ ಹಾಕಿದ್ದೀವಿ. ಬಟ್ ನಿಮ್ಮ ರೈಟ್ಸ್, ನಮ್ಮ ತನಿಖೆಯಲ್ಲಿ ಏನಾದರೂ ಲೋಪ ಆಗಿದೆ ಅಥವಾ ನಮ್ಮ ತನಿಖೆಯಲ್ಲಿ ಏನಾದರೂ ಒತ್ತಡ ಇದೆ, ಯಾವುದೇ ರೀತಿಯ ಸಂಶಯ ನಿಮಗೆ ಇದ್ದರೆ ನೀವು ನಮ್ಮ ಬಿ ರಿಪೋರ್ಟನ್ನು CCH 82 ಎಲ್ಲಿ ಇವರು ಆ ಬಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ಅಲ್ಲಿ ನೀವು ಕ್ವಶನ್ ಮಾಡಬಹುದು ಅನ್ನೋದಿದೆ. ದಟ್ ಇಸ್ ದ ರೈಟ್ಸ್ ಆಫ್ ಎ ಕಂಪ್ಲೇನೆಂಟ್. ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ ರೈಟ್ಸ್ ಇದೆ. ಎಗೇನ್ ಹಿ ಕ್ಯಾನ್ ಕ್ವಶನ್ ದಿಸ್ ಬಿ ರಿಪೋರ್ಟ್. ಎಲ್ಲಿ ಕ್ವಶನ್ ಮಾಡ್ಬೋದಂದರೆ CCH 82 ಅಲ್ಲಿ ಹೋಗ್ಬಿಟ್ಟು ಪುನಃ ಸ್ನೇಹಮಯಿ ಕೃಷ್ಣ ಅವರು ಇಲ್ಲ, ಈ ರಿಪೋರ್ಟನ್ನು ನಾನು ಒಪ್ಪಲ್ಲ, ಇದರಲ್ಲಿ ತನಿಖೆಗೆ ಒತ್ತಡ ಇತ್ತು ಅಥವಾ ಈ ತನಿಖೆ ಸರಿಯಾಗಿಲ್ಲ, ಏನಾದರೂ ಪುರಾವೆಗಳಿದ್ದರೆ ಇದನ್ನು ಪುನಃ CCH 82 ಅಲ್ಲಿ ಆರ್ಗ್ಯುಮೆಂಟ್ ಮಾಡಬಹುದು. ಆಗ ಗವರ್ಮೆಂಟಿನಲ್ಲಿ ಸಬ್ಮಿಟ್ ಮಾಡಿದಂತಹ ಒಂದು ಲೋಕಾಯುಕ್ತದ ಒಬ್ಬರು ಆದರೆ, ಇನ್ನೊಂದು ಈ ಕಡೆ ಅಕ್ಯೂಸ್ಡ್ ಸಿದ್ದರಾಮಯ್ಯನವರ ಅಡ್ವೊಕೇಟ್ ಇನ್ನೊಬ್ಬರು ಆದರೆ, ಮೂರನೇದು ಸ್ನೇಹಮಯಿ ಕೃಷ್ಣ ಅವರ ಅಡ್ವೊಕೇಟ್ಗಳನ್ನು ಆರ್ಗ್ಯುಮೆಂಟ್ ಮಾಡಿದರೆ ಪುನಃ ಇದನ್ನು ಪರಿಶೀಲನೆ ಮಾಡಿ ಇದರ ಬಗ್ಗೆ ಜಡ್ಜ್ಮೆಂಟನ್ನು ಮಾಡಲಿಕ್ಕಿರೋದು ಇನ್ನು CCH 82 ಅಲ್ಲಿ. ಅಂದರೆ ಈಗ ಆಲ್ಮೋಸ್ಟ್ ಸಿದ್ದರಾಮಯ್ಯನವರು ಇದರಲ್ಲಿ ಒಂದು ರೀತಿಯ ಜಯವನ್ನು ಗಳಿಸಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಇದ್ದ ಒತ್ತಡ ಈಗ ಕಡಿಮೆ ಆಗಿದೆ. ಒತ್ತಡ ಮೊನ್ನೆನೇ ಅವರಿಗೆ ಹೈಕೋರ್ಟಿಂದ ಯಾವಾಗ CBI ಇದನ್ನು ವಹಿಸಲ್ಲ ಅಂತ ಜಡ್ಜ್ಮೆಂಟ್ ಬಂತು, ಆಗಲೇ ಸಿದ್ದರಾಮಯ್ಯನವರ ಒತ್ತಡ 50% ಕಡಿಮೆ ಆಗಿತ್ತು. ಇನ್ನೊಂದು 25% ಯಾವಾಗ ಸಿದ್ದರಾಮಯ್ಯನವರ ಹೆಂಡತಿಯ ಮೇಲೆ ಅಥವಾ ಬೈರತಿ ಸುರೇಶ್ ಅಂಡ್ ಟೀಮ್ ಮೇಲೆ ಬಂದಿದ್ದಂತಹ ED ಏನು ಸಮನ್ಸ್ ಇತ್ತು ಅದನ್ನು ಕಡಿಮೆ ಮಾಡಿದಾಗ 25% ಕಡಿಮೆ ಆಗಿತ್ತು. ಇವತ್ತು 100ಗೆ 100% ಅಷ್ಟು ಸಿದ್ದರಾಮಯ್ಯನವರು ಒಂದು ರೀತಿಯ ಒತ್ತಡದಿಂದ ಹೊರಗಡೆ ಬಂದಿದ್ದಾರೆ. ಆಲ್ಮೋಸ್ಟ್ ಸಿದ್ದರಾಮಯ್ಯನವರಿಗೆ ಇದರಲ್ಲಿ ಕ್ಲೀನ್ ಚಿಟ್ ಪ್ರಥಮ ಬಾರಿಗೆ ಸಿದ್ದರಾಮಯ್ಯನವರಿಗೆ ಜಯ ಸಿಕ್ಕಿದ್ದು ವೆನ್ ರಿಜೆಕ್ಟೆಡ್, ಯಾವಾಗ CBI ಇನ್ಕ್ವೈರಿ ರಿಜೆಕ್ಟ್ ಆಯಿತು ಅಲ್ಲಿಂದ. ಇವತ್ತು ಸಿದ್ದರಾಮಯ್ಯನವರಿಗೆ ಆಲ್ಮೋಸ್ಟ್ ನಾನು ಕ್ಲೀನು, ನನ್ನ ಬ್ಲ್ಯಾಕ್ ಮಾರ್ಕ್ ಇಲ್ಲ, ರಾಜಕೀಯ ಜೀವನದಲ್ಲಿ ನಾನು ಅಂಥದ್ದು ಮಾಡಿಲ್ಲ, ನಾನು ಇದರಲ್ಲಿ ಯಾವ ರೀತಿಯ ಸಿಗ್ನೇಚರು ಹಾಕಿಲ್ಲ, ಒತ್ತಡ ಹಾಕಿಲ್ಲ, ಇದರಲ್ಲಿ ಏನಾದರೂ ಆಗಿದ್ರೆ ಅಧಿಕಾರಿಗಳಿಂದ ತಪ್ಪಿರಬಹುದು, ಬಟ್ ಆ ತಪ್ಪು ಆಗಿದ್ರೂ ಕೂಡ ನಾನು ನಿಸ್ವಾರ್ಥವಾಗಿ ಗೊತ್ತಾದ ಕೂಡಲೇ ಆ 14 ಸೈಟ್ಗಳನ್ನು ಮೂಡಕ್ಕೆ ರಿಟರ್ನ್ ಮಾಡಿದ್ದೀನಿ ಅನ್ನುವ ಸ್ಟೇಟ್ಮೆಂಟನ್ನು ಸಿದ್ದರಾಮಯ್ಯನವರು ಕೊಡ್ಬೋದು. ಈಗ ಒಪೋಸಿಷನ್ ಮತ್ತು ಸ್ನೇಹಮಯಿ ಕೃಷ್ಣ ಅವರು ನಮಗೆಲ್ಲ ಗೊತ್ತಿದೆ ವಾಟ್ ಸ್ಟ್ಯಾಂಡ್ ದೇ ಕ್ಯಾನ್ ಟೇಕ್, ಆ್ಯಂಡ್ ಇವತ್ತಿಂದ ಅವರಿಂದ ಯಾವ ಥರದ ಮಾತುಗಳು ಕೇಳಿಬರ್ಬೋದು. ಇನ್ನು ಸ್ನೇಹಮಯಿ ಕೃಷ್ಣ ಅವರಿಗೆ ಇನ್ನೊಂದು ಆಪ್ಷನ್ ಇದೆ, ಟು ಕ್ವಶನ್ ದಿಸ್ ಬಿ ರಿಪೋರ್ಟ್. ಇದು ಸರಿ ಇಲ್ಲ, ಇದನ್ನು ನಾನು ಒಪ್ಪಲ್ಲ, ಇದು ಬಿ ರಿಪೋರ್ಟ್ ತಪ್ಪು ಅನ್ನುವ ಒಂದು ಆರ್ಗ್ಯುಮೆಂಟನ್ನು CCH 82 ಮುಂದೆ, ಅದಕ್ಕಾಗಿ ಅವ್ರಿಗೆ ಹೇಳ್ತಾರೆ ನೀವು ವಿದಿನ್ 7 ದಿನದ ಮುಂಚೆ ಇದನ್ನು ಕ್ವಶನ್ ಮಾಡಬೇಕು. ಇಫ್ ಯು ಹ್ಯಾವ್ ಎನಿ ಅಬ್ಜೆಕ್ಷನ್
ವಿದಿನ್ 7 ದಿನದ ಮುಂಚೆ ಇದನ್ನು ನೀವು ಕ್ವಶನ್ ಮಾಡಬೇಕು. ಕ್ವಶನ್ ಮಾಡಿಲ್ಲ ಅಂದರೆ CCH 82 ಅಲ್ಲಿ ನ್ಯಾಯಮೂರ್ತಿಗಳು ಆ ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅಲ್ಲಿಗೆ ಸಿದ್ದರಾಮಯ್ಯನವರ ಮೇಲಿರುವ ಈ ಏನು ದೋಷಾರೋಪಣೆ ಇದೆ ಅಲ್ವಾ, ಅಲ್ಲಿಗೆ ಮುಗ್ದೋಗುತ್ತೆ ಅಶ್ವಿನಿ. ರೈಟ್ ಸರ್, ಆಗ್ಲೇ ಮಾತಾಡ್ತಾ ಇದ್ವಿ ಒಂದಷ್ಟು ವಿಚಾರಗಳ ಬಗ್ಗೆ. ನೀವು ಈಗಾಗಲೇ ಹೇಳಿದ್ರಿ, ಈಗ ರಾಜಕೀಯವಾಗಿ ಯಾವುದೇ ರೀತಿಯ ಒತ್ತಡವನ್ನ ಹಾಕಿಲ್ಲ ಅನ್ನುವಂಥ ವಿಚಾರ ಈ ರಿಪೋರ್ಟ್ನಲ್ಲಿ ಈಗಾಗಲೇ ಮೆನ್ಷನ್ ಆಗಿರೋದು. ಅದರ ಜೊತೆಯಲ್ಲಿ ಈ ಪ್ರಕರಣ ರಾಜೀನಾಮೆವರೆಗೂ ಕೂಡ ಹೋಗಿತ್ತು, ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದರ ಜೊತೆಯಲ್ಲಿ ಲೋಕಾಯುಕ್ತದ ಮೇಲೆ ಯಾವುದೇ ನಂಬಿಕೆ ಇಲ್ಲ ಅನ್ನುವಂಥ ವಿಚಾರವನ್ನ ಕೂಡ ವಿಪಕ್ಷಗಳು ಹೇಳ್ತಾನೆ ಬರ್ತಾ ಇದೆ. ಅದರ ಜೊತೆಯಲ್ಲಿ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದೇ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿ ಅಲ್ವಾ ಅನ್ನುವಂಥ ರೀತಿಯಲ್ಲೂ ಕೂಡ ವಿಪಕ್ಷಗಳು ಮಾತಾಡ್ತಾ ಇದೆ. ಇಲ್ಲಿ ತನಿಖೆಯ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರೋದು ಸರ್. ಒಂದು, ಪಾರದರ್ಶಕವಾಗಿ ನಡೆದಿದ್ಯಾ ಅನ್ನುವಂಥ ವಿಚಾರ. ಅದರ ಜೊತೆಯಲ್ಲಿ ಈಗ ಕಂಪ್ಲೇನೆಂಟ್ ಏನಿದ್ದಾರೆ ಅದರ ಜೊತೆಯಲ್ಲಿ ವಿಪಕ್ಷಗಳು ಇವರು ಕೂಡ ಹೇಳ್ತಾ ಇರುವಂಥ ವಿಚಾರ ಅಂತಂದ್ರೆ ಇಲ್ಲಿ ಈ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿಗಳಲ್ವಾ ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಹೌ ಡು ಯು ಟೇಕ್ ದಿಸ್, ಹೌ ಡು ಯು ಅನಲೈಸ್ ದಿಸ್ ಸರ್? ವಿಷಯಕ್ಕೆ ಬಂದಾಗ ಅವರ ಮೂಗಿನ ನೇರಕ್ಕೆ ಮಾತನಾಡುವುದಂತೂ ಸಹಜ. ಈಗ ನೀವೇ ಹೇಳ್ತೀರಿ ಒತ್ತಡದ ಬಗ್ಗೆ ಮಾತಾಡುವಾಗ, ಲೋಕಾಯುಕ್ತದ ಬಗ್ಗೆ ಒತ್ತಡದ ಬಗ್ಗೆ ಮಾತಾಡುವಾಗ ಇಂಥವೇ ಹಲವು ಪ್ರಕರಣಗಳು ಲೋಕಾಯುಕ್ತಗಳು ಇನ್ನುಳಿದ ರಾಜಕಾರಣಿಗಳ ಮೇಲೇನೂ ಮಾಡಿದೆ. ಅಲ್ಲಿನೂ ಕೂಡ ಬಿ ರಿಪೋರ್ಟ್ಗಳನ್ನು ಮಾಜಿ ಮುಖ್ಯಮಂತ್ರಿಗಳು ಈಗ ಏನು ಒಪೋಸಿಷನ್ಗಳಲ್ಲಿ ಇದ್ದಾರೆ ಅವರಿಗೂ ಕೂಡ ತುಂಬಾ ಕ್ಲೀನ್ ಚಿಟ್ಗಳನ್ನು ಈ ಲೋಕಾಯುಕ್ತ ನೀಡಿದೆ. ಇನ್ನೊಂದು, ನಾವು ತನಿಖಾಧಿಕಾರಿಗಳ ಮೇಲೆ, ತನಿಖಾ ಸಂಸ್ಥೆಯ ಮೇಲೇ ಭರವಸೆ ಕಳೆದುಕೊಳ್ಳುವಂತಹ ಸ್ಟೇಟ್ಮೆಂಟ್ ಮಾಡೋದು ಕೂಡ ಮೂರ್ಖತನದ ಪರಮಾವಧಿ ಅಂತ ನನಗನ್ಸುತ್ತೆ. ಯಾವುದೇ ತನಿಖಾ ಅಧಿಕಾರಿ ಇರ್ಬೋದು ಅಥವಾ ತನಿಖೆ ಇರ್ಬೋದು, ದೇ ಆಕ್ಟ್ ಆಸ್ ಎ ಇಂಡಿಪೆಂಡೆಂಟ್ ಏಜೆನ್ಸಿ. ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ, ಅದು ಸ್ವತಂತ್ರವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕನ್ನುವ ರೀತಿಯಲ್ಲೇ ಲೋಕಾಯುಕ್ತ ಕೂಡ ಒಬ್ಬ ರಿಟೈರ್ಡ್ ಜಸ್ಟಿಸೇ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ, ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಆಗಿರೋದ್ರಿಂದ ಲೋಕಾಯುಕ್ತದ ರಿಪೋರ್ಟನ್ನು ನಾವು ಅಲ್ಲಗಳೆಯುವಂಗಿಲ್ಲ. ನಂಬರ್ 1, ಈಗ ನಾವೇ ಕೇಳ್ತಾ ಇರೋದು, ಆಯಿತು CBIಗೆ ಕೊಡಿ, ಸಿದ್ದರಾಮಯ್ಯನವರ ಇಲ್ಲಿ ಒತ್ತಡ ಇದೆ, ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಇದೆ, ಇಲ್ಲಿದ್ದು ಲೋಕಾಯುಕ್ತನು ನಾವು ನಂಬಲ್ಲ, CBIಗೆ ಕೊಡಿ ಅಂತ ಹೇಳುವಾಗ ನಾವು ಇನ್ನೊಂದು ರೀತಿ ನೋಡುವ. ಆಯಿತು, CBIಗೆ ಕೊಟ್ಟರೆ CBI ಯಾರ ಅಂಡರಲ್ಲಿದೆ? CBI ಸೆಂಟ್ರಲ್ ಗವರ್ಮೆಂಟ್, ಅಲ್ಲಿ BJP, ಇಲ್ಲಿ ಯಾರು ಒಪೋಸಿಷನ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅವ್ರದೇ ಗವರ್ಮೆಂಟ್ ಇದೆ. ಈಗ ನಾಳೆ ಸಿದ್ದರಾಮಯ್ಯ ಟೀಮ್ ಅಥವಾ ಕಾಂಗ್ರೆಸ್ ಪಾರ್ಟಿ ಹೇಳ್ಬೋದು, ಹೌದು CBI ಹೇಳಿದ್ದು ಇದೆ, ತುಂಬಾ ಸಲ ಹೇಳಿದ್ದು ಇದೆ, CBI ಸೆಂಟ್ರಲ್ ಗವರ್ಮೆಂಟಿನ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಹಾಗಾದ್ರೆ ಅವರು ಮೋದಿಯ ಮಾತು ಕೇಳೋ, ಅಮಿತ್ ಶಾನ ಮಾತು ಕೇಳೋ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಮಾತು ಕೇಳೋ ಸಿದ್ದರಾಮಯ್ಯ ಅಗೇನ್ಸ್ಟ್ಗೆ ನಾಳೆ ರಿಪೋರ್ಟ್ ಕೊಡ್ತಾರೆ ಅನ್ನುವ ವಾದನು ಮಂಡನೆ ಆಗಬಹುದು. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಾವು ನಮ್ಮಲ್ಲಿರುವ ತನಿಖಾ ಸಂಸ್ಥೆಗೆ ಒಪ್ಪಿಸಿದ ಮೇಲೆ ಅಲ್ಲಿ ಅಧಿಕಾರಿಯನ್ನು, ಅವರ ರಿಪೋರ್ಟನ್ನು ಒಪ್ಪಲೇಬೇಕಾಗುತ್ತೆ ಅಶ್ವಿನಿ. ನಂಬರ್ 1. ನಂಬರ್ 2, ಬಿ ರಿಪೋರ್ಟ್ ಹಾಕಿದ ಕೂಡಲೇ ಅಲ್ಲಿಗೆ ಎಲ್ಲ ಮುಗ್ದೋಯ್ತು ಅಂತ ಅಲ್ಲ. ಎಗೈನ್ ಇಟ್ ಈಸ್ ಇನ್ ದ ಹ್ಯಾಂಡ್ ಆಫ್ CCH 82 ಕೆಳಗಡೆ ಬರುತ್ತೆ. ಈಗ ಎಗೈನ್ ಕಂಪ್ಲೇಂಟೆಂಟ್ಗೆ ಇನ್ನೊಂದು ರೈಟ್ಸ್ ಇದೆ, ಹೋಗ್ಬಿಟ್ಟು ಈ ಬಿ ರಿಪೋರ್ಟನ್ನು ಕ್ವಶನ್ ಮಾಡುವಂತಹ ರೈಟ್ಸ್ ಇದೆ. ಅವರು ಕ್ವಶನ್ ಮಾಡಿದ ಕೂಡಲೇ ಎಲ್ಲರಿಗೆ ನೋಟಿಸ್ ಇಶ್ಯೂ ಆಗುತ್ತೆ. ನೋಟಿಸ್ ಇಶ್ಯೂ ಆದ ಮೇಲೆ ಲೋಕಾಯುಕ್ತ ಅಧಿಕಾರಿಯನ್ನು ಅವರ ಅಡ್ವೊಕೇಟ್ ಒಟ್ಟಿಗೆ ಹೋಗ್ಬಿಟ್ಟು ತಾನು ಏನಕ್ಕಾಗಿ ಈ ಬಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದೆ ಅನ್ನುವುದನ್ನು ನ್ಯಾಯಮೂರ್ತಿಗಳಿಗೆ ಮನದಟ್ಟು ಮಾಡುವಂತಹ ಜವಾಬ್ದಾರಿ ಲೋಕಾಯುಕ್ತಕ್ಕಿದೆ. ಅದೇ ರೀತಿ ಸ್ನೇಹಮಯಿ ಕೃಷ್ಣ ಅವರಿಗೆ ತನ್ನ ಅಡ್ವೊಕೇಟ್ ಇಟ್ಕೊಂಡು ಇಲ್ಲ ಇದು ಯಾಕಾಗಿ ಒತ್ತಡನೋ ಯಾವುದೇ ರೀತಿಯ ವಿಮರ್ಶೆಗೆ ಅವರು ಒಳಪಡಿಸುವುದಿದ್ರೆ ಅಲ್ಲಿ ಆರ್ಗ್ಯುಮೆಂಟ್ ಮಾಡುವ ವ್ಯವಧಾನ ಇದೆ. ಅದು ಮಾತ್ರ ಬಿಟ್ಟರೆ ಇಲ್ಲಿ ಸಿದ್ದರಾಮಯ್ಯನವರಿಗೂ ಚಾನ್ಸ್ ಇದೆ. ಸಿದ್ದರಾಮಯ್ಯನವರು ಕೂಡ ತನ್ನ ಅಡ್ವೊಕೇಟ್ಗಳನ್ನು ಒಪ್ಕೊಂಡ್ಬಿಟ್ಟು ಇದು ನನ್ನ ಮೇಲೆ ನಡೆದಿರುವಂತಹ ಒಂದು ರೀತಿಯ ಸಂಚು, ನನ್ನ ಒಂದು ತೇಜೋವಧೆ ಮಾಡುವಂತಹ ಸಂಚು, ನನ್ನನ್ನು CM ಸ್ಥಾನದಿಂದ ಕೆಳಗಡೆ ಇಳಿಸುವಂತಹ ಸಂಚು, ಅದಕ್ಕಾಗಿ ಇದು ನನ್ನ ಮೇಲೆ ಒಂದು ಬ್ಲ್ಯಾಕ್ ಮಾರ್ಕ್ ತರುವ ಒಂದು ಸಂಚು ನಡೆಸಲಾಯಿತು, ಇದರಲ್ಲಿ ನನ್ನ ಏನು ಪಾತ್ರ ಇಲ್ಲ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರು ಕೂಡ ತನ್ನ ಅಡ್ವೊಕೇಟ್ ಅನ್ನು ಇಟ್ಕೊಂಡು ವಾದ ಮಾಡಬಹುದು. ತದನಂತರ ನ್ಯಾಯಮೂರ್ತಿಗಳು ಅದನ್ನು ವೆದರ್ ಹಿ ವಿಲ್ ಅಲೌ ದಿಸ್ ಬಿ ರಿಪೋರ್ಟ್ ಆರ್ ನಾಟ್ ಅಂತ ಅವರ ಕೈಯಲ್ಲಿದೆ. ಪುನಃ ನಾವು ನ್ಯಾಯಮೂರ್ತಿಗಳನ್ನು ಬ್ಲೇಮ್ ಮಾಡುವಂಗಿಲ್ಲ, ಇಲ್ಲ ಸಿದ್ದರಾಮಯ್ಯನವರು ಮಾಡಿದ್ರು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಮಾಡಿದಂದ್ರೆ ಇದು ನ್ಯಾಯಾಲಯದ ಕಟಕಟೆಯಲ್ಲಿದೆ. ಇವತ್ತು ಬಿ ರಿಪೋರ್ಟ್ CCH 82 ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ತಲುಪಿದೆ. ಐ ಥಿಂಕ್ ಒನ್ ಮೋರ್ ಆರ್ಗ್ಯುಮೆಂಟ್ ಈಸ್ ಪೆಂಡಿಂಗ್. ಅಲ್ಲಿ ಏನಾದರೂ ಸಿದ್ದರಾಮಯ್ಯನವರಿಗೆ ಜಯ ಸಿಕ್ಕಿದ್ರೆ, ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗಿಬಿಟ್ರೆ ಐ ಥಿಂಕ್
ಇಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್, ಸಿದ್ದರಾಮಯ್ಯನವರು 100% ಏನಿದೆ ಈ ಒಂದು ಎಪಿಸೋಡಿಂದ ಹೊರಗಡೆ ಬರ್ತಾರೆ. ಇಲ್ಲ, ಸಪೋಸ್ ಜಡ್ಜ್ ಮೇ ರಿಜೆಕ್ಟ್ ಬಿ ರಿಪೋರ್ಟ್ ಆಗ್ಬಿಟ್ಟು ಇಲ್ಲ ಇದನ್ನು ಮರುತನಿಖೆ ಆಗಬೇಕು ಅಥವಾ ಇನ್ನೊಂದು ಏಜೆನ್ಸಿ ಆಗಬೇಕು ಅನ್ನುವ ಏನಾದರೂ ಡಿಸಿಷನ್ ಅನ್ನು ತಗೊಂಡ್ರೆ, ಬಿ ರಿಪೋರ್ಟನ್ನು ಜಡ್ಜು ಏನಾದರೂ ರಿಜೆಕ್ಟ್ ಮಾಡಿದರೆ ಎಗೈನ್ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಶುರು ಆಗಬಹುದು. ಅಶ್ವಿನಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ.